ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ? ಸೊ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಲಿಸ್ಟನ್ನ ನೀವೇ ಮೊಬೈಲ್ನಲ್ಲಿ ನೋಡಬೇಕಾ? ಸೊ ಹಾಗಿದ್ರೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಬಟನ್ನ ಕ್ಲಿಕ್ ಮಾಡದೇ ಇದ್ದರೆ ಪ್ಲೀಸ್ ಹೋಗಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ, ಓಕೆನಾ? ಇವಾಗ ನೀವು ಗೂಗಲ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ studio.youtube.com ಅಂತ ಟೈಪ್ ಮಾಡಿ, ಓಕೆನಾ? ಇದನ್ನು ಟೈಪ್ ಮಾಡಿದ ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ ಆಗಿದ್ದೀನಿ, ಹಾಗಾಗಿ ಲಾಗಿನ್ನ ಪ್ರೆಸ್ ಮಾಡ್ತೀನಿ. ಇವಾಗ ನನ್ನ ಒಂದು ಚಾನಲ್ನ ಫುಲ್ ಡ್ಯಾಶ್ಬೋರ್ಡ್ ಬರುತ್ತೆ, ಓಕೆನಾ? ಆ ಒಂದು ಡ್ಯಾಶ್ಬೋರ್ಡಲ್ಲಿ ನೋಡಿ ಈ ಥರ ಕಾಣುತ್ತೆ. ಸೊ ಇದರಲ್ಲಿ ನಿಮಗೆ ನೀವು ಏನೇನು ಯಾವ ಥರ ನೀವು ಇವಾಗ ರೀಸೆಂಟಾಗಿ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ರಿವ್ಯೂ ಏನು ಬಂದಿದೆ, ಅನಾಲಿಟಿಕ್ಸು ಎಲ್ಲ ಕಂಪಲ್ಸರಿ YT ಸ್ಟುಡಿಯೋದಲ್ಲಿ ನಿಮ್ಗೆ ಯಾವ ಥರ ಕಾಣುತ್ತೆ ಅಲ್ವಾ, ಸೊ ಅದೇ ರೀತಿ ನಿಮಗೆ ಎಲ್ಲವೂ ಕೂಡ ಕಾಣುತ್ತೆ, ಓಕೆನಾ? ಮತ್ತು ನಿಮ್ಮ ಒಂದು ವಿಡಿಯೋ ಯಾವುದು ಪಬ್ಲಿಷ್ ಆಗಿದೆ, ಸೊ ಎಲ್ಲನೂ ಕಾಣುತ್ತೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ ಅಂತ ಇದೆ ನೋಡಿ, ಓಕೆನಾ? ಕೆಳಗಡೆ ರೀಸೆಂಟ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ, ಸೊ ಅದ್ರ ಕೆಳಗಡೆ ಸಿ ಆಲ್ ಅಂತ ಇದೆ. ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಲಿಸ್ಟ್ ಕಾಣುತ್ತೆ, ಓಕೆನಾ? ಇಲ್ಲಿ ನೋಡಿ, ನನಗೆ ಇದು ಹಳೆ ಚಾನಲ್ ನಂದು, ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇವಾಗ ನಾನು ಅಲ್ಲಿ ವಿಡಿಯೋ ಹಾಕೋದಿಲ್ಲ, ಹಾಗಾಗಿ ಇಲ್ಲಿ ನನಗೆ ಜುಲೈ 3ಗೆ ನನಗೆ ಸವಿರುಚಿ ಅವರು ಸಬ್ ಆಗಿದ್ದಾರೆ, ಸೊ ಅದು ತೋರಿಸ್ತಾ ಇದೆ. ಹಾಗೆ ಅವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದು ಕೂಡ ತೋರಿಸುತ್ತೆ. ಹಾಗೆ ನಾವು ಅವ್ರಿಗೆ ಸಬ್ ಆಗಿದ್ದೀವಾ ಇಲ್ವಾ ಅಂತ ಅದು ಕೂಡ ತೋರಿಸುತ್ತೆ. ಇಲ್ಲಿ ನೋಡಿ ಕೆಳಗಡೆ ಸೈಡಿಗೆ ಡೇಸ್ ಇದೆ, ಅಲ್ಲಿ 7 ಡೇಸು, 28 ಡೇಸು, 90 ಡೇಸು, 365 ಡೇಸು ಈ ಥರ ಡೇಸ್ ಇರುತ್ತೆ. ಸೊ ನಿಮ್ಗೆ ಅಂದರೆ 1 ವೀಕಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ನೋಡಬೇಕಂದ್ರೆ ಅದು ಕೂಡ ಕಾಣುತ್ತೆ. 28 ಡೇಸಲ್ಲಿ ನೋಡಬೇಕಂದ್ರೆ 28 ಡೇಸ್. ಸೊ ನೀವು ಈ ಥರ ಕೂಡ ಚೆಕ್ ಮಾಡ್ಕೋಬೋದು. ಅಲ್ಲಿ 365 ಡೇಸ್ವರೆಗೂ ಇದೆ. ಅಷ್ಟು ದಿನದಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ ಒಂದು ಲಿಸ್ಟಲ್ಲಿ ಕಾಣುತ್ತೆ, ಓಕೆನಾ? ಇನ್ನು ಮೇಯ್ನಾಗಿ ನೀವು ಏನು ತಿಳ್ಕೊಬೇಕಂದ್ರೆ, ಈ ಒಂದು ಸಬ್ಸ್ಕ್ರೈಬರ್ ಲಿಸ್ಟ್ ನೋಡಬೇಕು ಅಂದರೆ ಅವರ ಮೊಬೈಲಲ್ಲಿ ಆ ಒಂದು ಆಪ್ಷನ್ನ ಆನಲ್ಲಿ ಇಟ್ಟಿದ್ರೆ ಮಾತ್ರ ನಿಮಗೆ ಈ ಒಂದು ಲಿಸ್ಟಲ್ಲಿ ಅವ್ರ ನೇಮ್ ಕಾಣುತ್ತೆ. ಅವರೇನಾದರೂ ಆ ಒಂದು ಆಪ್ಷನ್ನ ಆಫ್ ಇಟ್ಟಿದ್ದರೆ ಇದು ನಿಮ್ಮ ಒಂದು ಲಿಸ್ಟಲ್ಲಿ ಅವ್ರ ಹೆಸರು ಕಾಣೋದಿಲ್ಲ, ಓಕೆನಾ? ಇದು ಮೇಯ್ನಾಗಿ ಇಂಪಾರ್ಟೆಂಟ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.